ನಮಸ್ತೆ. ನಮಸ್ತೆ. ಸುಮಾರು 500 ವರ್ಷಗಳ ಕಾಯುವಿಕೆಯ ನಂತರ ಕೋಟ್ಯಾಂತರ ಹಿಂದೂಗಳ ಕನಸು ನನಸಾಗ್ತಾ ಇದೆ. ಅಯೋಧ್ಯೆಯಲ್ಲಿ ಭವ್ಯ ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ, ಅಂದರೆ ರಾಷ್ಟ್ರ ಮಂದಿರ ನಿರ್ಮಾಣ ಆಗ್ತಾ ಇದೆ. ಜನವರಿ 22ನೇ ತಾರೀಕಿಗೆ ಅಯೋಧ್ಯೆಯ ರಾಮ ಮಂದಿರದಲ್ಲಿ ಪ್ರಭು ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇದೆ. ಅಂದರೆ ಪಣವಿದು ಪ್ರಭು ಶ್ರೀರಾಮನ ಮೇಲಾಣೆ ಮಂದಿರವಲ್ಲೇ ಕಟ್ಟುವಂತ ಅದೆಷ್ಟೋ ಕೋಟ್ಯಾಂತರ ಕರಸೇವಕರು ಪ್ರತಿಜ್ಞಾನ ಮಾಡಿದ್ರು. ಇವತ್ತು ಆ ಕನಸು ನನಸಾಗ್ತಾ ಇದೆ. ಸೊ ಈ ಸಂದರ್ಭದಲ್ಲಿ ಅಯೋಧ್ಯೆ ಕುರಿತು, ಪ್ರಭು ಶ್ರೀರಾಮನ ಕುರಿತು ಒಂದಷ್ಟು ವಿಚಾರಗಳನ್ನು ನಿಮ್ಮ ಮಾತುಗಳಲ್ಲಿ ಹೇಳೋದಾದ್ರೆ, ಯಾಕಂದ್ರೆ ನನ್ನಂತಹ ಬಹಳಷ್ಟು ಸಾಮಾನ್ಯ ಜನರಿಗೆ ಬಹಳಷ್ಟು ವಿಚಾರಗಳು ತಿಳಿದಿರೋದಿಲ್ಲ. ಹಾಗಾಗಿ ಒಂದಷ್ಟು ಇಂಟ್ರೊಡಕ್ಷನ್ ಅಂತ ಕೊಡೋದಾದ್ರೆ ನೀವು ಅದ್ರ ಬಗ್ಗೆ. ಇದು ತುಂಬ ಸಂತೋಷದ ಸಂದರ್ಭ, ನಮ್ಮೆಲ್ಲರ ಸೌಭಾಗ್ಯ ಅಂತಲೇ ಹೇಳಬೇಕು. ನನಗೂ ಗೊತ್ತಿರೋಷ್ಟಷ್ಟೇ ಹೇಳ್ತೀನಿ. ಇದರಲ್ಲಿ ತುಂಬ ಯೋಗದಾನ ತುಂಬ ಜನರದಿದೆ. ಇದರ ಇತಿಹಾಸ, ಇದರ ಲೀಗಲ್ ಆಸ್ಪೆಕ್ಟ್ಸು ಎಲ್ಲವನ್ನೂ ತಿಳ್ಕೊಳ್ಳೋದು ತುಂಬ ಇದೆ. ನನಗೆ ಆ ವಿಚಾರವಾಗಿ ತುಂಬ ಏನು ಗೊತ್ತಿಲ್ಲ. ಆದರೆ ಸ್ಥೂಲವಾಗಿ ಏನು ಗೊತ್ತೋ, ಸಾಂಸ್ಕೃತಿಕವಾಗಿ ಏನು ಗೊತ್ತೋ ಅಷ್ಟನ್ನು ಮಾತ್ರ ಹೇಳೋ ಪ್ರಯತ್ನ ಪಡ್ತೀನಿ. ಒಂದನೇದಾಗಿ ನಾವೆಲ್ಲ ಐತಿಹಾಸಿಕ ಕ್ಷಣಗಳಲ್ಲಿದ್ದೀವಿ. ಏಕೆಂದರೆ ಈ ಕ್ಷಣಕ್ಕಾಗಿ, ಈ ಮಂದಿರ ನಿರ್ಮಾಣಕ್ಕಾಗಿ ತುಂಬ ಜನ ಹೋರಾಡಿದ್ದಾರೆ, ತುಂಬ ಜನ ಕಷ್ಟಪಟ್ಟಿದ್ದಾರೆ, ಪ್ರಾಣ ಕೊಟ್ಟಿದ್ದಾರೆ, ತನುಮನ ಧನಗಳನ್ನು ಸವೆಸಿದ್ದಾರೆ, ಎಷ್ಟು ಕನಸು ಕಂಡಿದ್ದಾರೆ. ವ್ರತ, ಉಪವಾಸಗಳು, ಪೂಜೆ, ಹೋಮ, ಒಂದಿಷ್ಟಲ್ಲ ಅಷ್ಟಲ್ಲ ತುಂಬ ನಡೆದಿದೆ. ಹಾಗೆ ಮಾಡಿದಂಥ ಈ ಒಂದು ಅಭವ್ಯ ಕನಸಿನ ಬೀಜಾರ್ಪಣೆ ಮಾಡಿದಂಥವ್ರು ಎಷ್ಟೋ ಜನ ಇವತ್ತು ಇಲ್ಲ. ಈಗ ಅಂಥ ಪೇಜಾವರ ಶ್ರೀಗಳು ಯಾರಿದ್ದ, ಈ ವಿಶ್ವ ಹಿಂದೂ ಪರಿಷತ್ ಇದ್ರ ಸಲುವಾಗಿ ಶುರು ಮಾಡಿದ್ರು, ಅವರಿವತ್ತು ಸದೇಹರಾಗಿಲ್ಲ. ಹಾಗೆ ತುಂಬ ಜನ ಅಶೋಕ್ ಸಿಂಘಲ್ ಇರ್ಬೋದು, ಅವ್ರು ಹಾಗಿರುವಾಗ ಅಂದರೆ ಎಷ್ಟೋ ಜನ ಇದಕ್ಕಾಗಿ ಶ್ರಮಿಸಿದ್ದಾರೆ. ಅಂಥದ್ರಲ್ಲಿ ನಾವದನ್ನು ನೋಡ್ತಾ ಇದ್ದೀವಿ. ಸೊ ಅಜ್ಜ ನೆಟ್ಟಿದ ಮಾವಿನ ಮರದ ಫಲವನ್ನು ಮೊಮ್ಮಗ ತಿಂತಾನೆ ಅನ್ನೋ ಹಾಗೆ ಇದು ಈ ಹೋರಾಟ ರಾಮ ಮಂದಿರ ಧ್ವಂಸವಾದ ಕ್ಷಣದಿಂದಲೂ ನಡೀತಾ ಇದೆ. ಇದೇನು ನೆನ್ನೆ ಮೊನ್ನೆ ಶುರುವಾಗಿತ್ತು ಅಂತ ಡೇಟ್ ಮಾಡೋದು ಕಷ್ಟ. ಅದು ಫಾರ್ಮಲ್ ಆಗಿ ಒಂದು ಡೇಟ್ ಕೊಡ್ಬೋದು. ಅಂದರೆ ಈ ನಾಡಿನಲ್ಲಿ ಎಂದಿನಿಂದಲೂ ಕೂಡ ಆಕ್ರಮಣಕಾರರು ಬಂದಾಗ ನಮ್ಮ ನರನಾರಿಯರು ಸುಮ್ಮನೆ ಕೂತಿಲ್ಲ. ಒಂದು ತಪ್ಪು ಕಲ್ಪನೆ ಇದೆ. ಈ ಇತಿಹಾಸ ಬರೆದವ್ರು ಆಚೆಯವರಾದ್ರಿಂದ, ಅದನ್ನು ಮುಂದುವರಿಸಿರೋದು ವಾಮಪಂಥೀಯರಾದ್ರಿಂದ, ಅದನ್ನು ಈ ರಾಜಕೀಯ ಹಿತಾಸಕ್ತಿಗಳು ಅಪೀಸ್ಮೆಂಟ್ ಮಾಡುವಂಥವ್ರು ಮುಂದುವರಿಸ್ತಾ ಇರೋದ್ರಿಂದ ನಮಗೆ ಆ ಭ್ರಾಂತಿ ಹುಟ್ಟಿದೆ. ಏನು ಅಂತಂದರೆ, ಆಚೆಯಿಂದ ಆಕ್ರಮಣಕಾರ ಬಂದುಬಿಟ್ರು, ಸೀದಾ ನುಗ್ಗಿಬಿಟ್ರು, ನಮ್ಮೆಲ್ಲ ಸಾಯಿಸ್ಬಿಟ್ರು, ನಮ್ಮನ್ನು ಆಳೋಕ್ಕೆ ಶುರು ಮಾಡಿಬಿಟ್ರು ಅಂತ. ಏನು ಬಾಗಿಲು ತೆಕ್ಕೊಂಡಿಲ್ಲ, ರೈಲ್ವೆ ಪ್ಲ್ಯಾಟ್ಫಾರ್ಮ್ ಥರ ಇತ್ತಾ ನಮ್ಮ ದೇಶ? ಹಾಗಲ್ಲ, ಅದು ಖಂಡಿತ ಹಾಗಲ್ಲ. ನಿಜ ಹೇಳಬೇಕು ಅಂದರೆ, ಈ ಆಕ್ರಮಣಕಾರರು ಮಧ್ಯಪ್ರಾಚ್ಯದಿಂದ ಹೊರಟಂಥವ್ರು ಇರ್ಬೋದು, ಯುರೋಪಿಂದ ಹೊರಟಂಥವ್ರು ಇರ್ಬೋದು, ಮೊಘಲರು, ಪಠಾಣರು, ಬೇರೆ ಬೇರೆ ಬಗೆಯ ಇವರು ಬಹಮನಿಗಳು ಇತ್ಯಾದಿ ಇರ್ಬೋದು, ಅಥವಾ ಆ ಕಡೆ ಡಚ್ಚರು, ಪೋರ್ಚುಗೀಸು, ಫ್ರೆಂಚು, ಬ್ರಿಟಿಷಸ್ಸು, ಇವ್ರು ಯಾರೂ ಕೂಡ ಜಗತ್ತಿನ ಯಾವುದೇ ಭಾಗಕ್ಕೆ ಹೋದರೂ 10 ವರ್ಷದಲ್ಲಿ, 50 ವರ್ಷದಲ್ಲಿ, ಅಬ್ಬಬ್ಬ ಅಂದರೆ 100 ವರ್ಷದಲ್ಲಿ, ಹೀಗೆಲ್ಲ ಆ ಇಡೀ ಜನಾಂಗವನ್ನೇ ಸರ್ವನಾಶ ಮಾಡಿ, ಮತಾಂತರ ಮಾಡಿ, ಸಂಪೂರ್ಣ ಅವ್ರು ಏನಾಗಿದ್ರೋ ಇವತ್ತು ಅದು ಅದೇ ಅಲ್ವೇ ಅಲ್ಲ. ಅವರ ಮೂಲ ಧರ್ಮ ಗೊತ್ತಿಲ್ಲ, ಮತ ಗೊತ್ತಿಲ್ಲ, ಪಥ ಸಿದ್ಧಾಂತ ಗೊತ್ತಿಲ್ಲ, ವೇಷಭೂಷ ಗೊತ್ತಿಲ್ಲ, ಭಾಷೆ ಗೊತ್ತಿಲ್ಲ, ಸಾಹಿತ್ಯ ಗೊತ್ತಿಲ್ಲ. ಆ ರೀತಿ ಅವರ ಅಸ್ಮಿತೆಯನ್ನು ಅಳಿಸಿ ಹಾಕಿದ್ದಾರೆ. ಇವರ ಮತಗಳನ್ನು ಅವ್ರ ಮೇಲೆ ಹೇರಿದ್ದಾರೆ. ಈಗ ಅಮೇರಿಕದಲ್ಲಿ ನಾವು ನೋಡೋದು ಯುರೋಪಿನ ಒಂದು ಡಾಮಿನೆಂಟ್ ಇಂಪೋಸಿಷನ್ ಅಷ್ಟೇ, ಮೂಲ ಅಮೇರಿಕದ ಕಲ್ಚರ್ ಅಲ್ಲ. ಹಾಗೆ ಆಸ್ಟ್ರೇಲಿಯಾದಲ್ಲಿ, ಹಾಗೆ ಸೌತ್ ಆಫ್ರಿಕಾದಲ್ಲಿ, ಹಾಗೆ ಇಡೀ ಯುರೋಪಲ್ಲಿ ಗ್ರೀಕ್ ಮೂಲ ಏನಿತ್ತು ಗೊತ್ತಿಲ್ಲ. ಇಟ್ಸ್ ಇನ್ ದ ಮ್ಯೂಸಿಯಮ್ಸ್ ಇವತ್ತು ಮೂಲ ಗ್ರೀಕ್ ಕಲ್ಚರ್. ಅವ್ರದ್ದೇ ಪುರಾಣ, ಅವ್ರದ್ದೇ ದೇವತೆಗಳು, ಉಪಾಸನಾ ಪದ್ಧತಿ ಎಲ್ಲ, ಅಂದರೆ ಎಲ್ಲ ಟೋಟಲಿ ಕಲನೈಸ್ ಆಗೋಗಿದ್ದಾರೆ. ಮತ್ತು ನಮ್ಮ ಭಾರತದ ಬಹುಭೂಭಾಗ ಅಫ್ಘಾನಿಸ್ತಾನ್, ಪಾಕಿಸ್ತಾನ್, ಈ ಕಡೆ ಬಾಂಗ್ಲಾದೇಶ್, ಪಾಕಿಸ್ತಾನ್ ಇವಾಗ ಮುರ್ಕೊಂಡು ಹೋಗಿದ್ದು, ಅಲ್ಲೆಲ್ಲ ಅವರು ಬಂದಾಗ ತುಂಬ ಹೋರಾಡಿದ್ದಾರೆ ನಮ್ಮ ಜನ. ನಮ್ಮ ನರನಾರಿಯರು ಒಂದು ದಿನವೂ ಸುಮ್ಮನೆ ಕೂತಿಲ್ಲ, ತುಂಬ ಅಪೋಸಿಷನ್ ಕೊಟ್ಟಿದ್ದಾರೆ. ಯಾವುದನ್ನು ದಶಕಗಳಲ್ಲಿ ಅಥವಾ ಅಬ್ಬಬ್ಬ ಅಂದರೆ 1-2 ಶತಮಾನಗಳಲ್ಲಿ ಬೇರೆ ಕಡೆ ಸಾಧಿಸಿದ್ರು ಕಲನೈಸೇಷನ್, ಸಂಪೂರ್ಣವಾಗಿ ಒಂದು ಜನಾಂಗವನ್ನೇ ಕಬಳಿಸುವಂಥದ್ದು, ಅದನ್ನು ನಮ್ಮಲ್ಲಿ ಮಾಡೋಕ್ಕಾಗಿಲ್ಲ ಅವ್ರಿಗೆ. ಅದೊಂದು ಅದ್ಭುತ. ಅದನ್ನು ನಾವು ಮಕ್ಕಳಿಗೆ ಹೇಳ್ಕೊಡ್ಬೇಕು. ಇದ್ರ ಬಗ್ಗೆ ನಾವು ಹೆಮ್ಮೆ ಪಡಬೇಕು. ನಮ್ಮಲ್ಲೇನೋ ವಿಶೇಷ ಇದೆ. ನಾವು ಹೋರಾಡಿದಷ್ಟು ಬಹುಶಃ ಇನ್ಯಾರೂ ಹೋರಾಡಿಲ್ಲ.
ಅದಕ್ಕೆ ಕಾರಣ ಸನಾತನ ಧರ್ಮದಲ್ಲಿ ಎಲ್ಲಕ್ಕಿಂತ ದೊಡ್ಡದು ಧರ್ಮ. ಸತ್ಯ ಧರ್ಮಗಳನ್ನು ಮೇಲಿಟ್ಟು ನಾನು, ನನ್ನ ಇಷ್ಟ, ನನ್ನ ಸುಖ, ನನ್ನ ಭೋಗ ಇದು ಯಾವಾಗಲೂ ಸೆಕೆಂಡ್ರಿ. ವ್ಯಷ್ಟಿಹಿತ ಸಮಷ್ಟಿಹಿತ ಅಂತ. ಸಮಷ್ಟಿಹಿತ ಅಂದರೆ ಬಹುಜನ ಹಿತಾಯ ಬಹುಜನ ಸುಖಾಯ. ನಮ್ಮ ದೇಹ ಇವತ್ತಿರುತ್ತೆ ಹೋಗುತ್ತೆ, ನಮ್ಮ ಜೀವನ ಚಿಕ್ಕದು, ದೊಡ್ಡ ಸಾಗರದಲ್ಲಿ ಒಂದು ಅಲೆ ಅಷ್ಟೇ ಇದು ಅಲೆ ಏಳುತ್ತೆ ಬೀಳುತ್ತೆ, ಆದರೆ ಸಾಗರ ಉಳಿಬೇಕು ಅಂತ ಈ ಅಭಿಪ್ರಾಯ. ಧರ್ಮವೇ ದೊಡ್ಡದು, ಜೀವನ ಏನು ಇನ್ನೊಂದು ಜನ್ಮ ಬರುತ್ತೆ, ಯೋಚನೆ ಮಾಡಬೇಡ ಅಂತ. ಹಾಗಾಗಿ ಸಾವಿಗೂ ಅಂಜಬೇಡ, ಧರ್ಮವನ್ನು ಉಳಿಸು, ದೇಶಕ್ಕಾಗಿ ದುಡಿ ಎನ್ನುವ ಈ ಸನಾತನ ಸಂದೇಶ ಏನಿದೆ, ಈ ಕಾರಣದಿಂದಾಗಿ ನಮ್ಮಲ್ಲಿ ಮೃತ್ಯುವಿಗೂ ಹೆದರದೇ ದೇಶಕ್ಕಾಗಿ ಧರ್ಮಕ್ಕಾಗಿ ಹೋರಾಡಿದಂಥ ನರನಾರಿಯರಿದ್ದರು. ಹೇಮು ಅಂತ ಒಬ್ಬ ಇದ್ದ, ಆ ಕಡೆ ಉತ್ತರ ಪಶ್ಚಿಮಕ್ಕೆ, ವೆಸ್ಟರ್ನ್ ಕಂಟ್ರೀಸ್, ಇವತ್ತು ಪಾಕಿಸ್ತಾನ ಅಫ್ಘಾನಿಸ್ತಾನ ಅಂತ ಯಾವುದು ಇವತ್ತು ಆ ಕಡೆ ಹೋಗಿ ಸಂಪೂರ್ಣ ಹಾಳಾಗಿದೆ. ಅಲ್ಲೆಲ್ಲ ಇದ್ದಂಥ ಹೇಮು ಇರ್ಬೋದು, ನಮ್ಮ ಲಲಿತಾದಿತ್ಯ ಇರ್ಬೋದು, ಆಮೇಲೆ ಬಂದಂಥ ರಂಜಿತ್ ಸಿಂಗ್ ಇರ್ಬೋದು, ಇವರೆಲ್ಲ ತುಂಬ ಹೋರಾಡಿದ್ದಾರೆ. ಲಲಿತಾದಿತ್ಯ ಇರುವ ತನಕ ಯಾವ ಆಕ್ರಮಣ ದೇಶದೊಳಗೆ ಬರೋಕ್ಕೆ ಸಾಧ್ಯನೇ ಆಗಲಿಲ್ಲ. ಅವ್ರು ಏನಿದ್ರು ವರ್ತಕರಾಗಿ ಬಂದು ಹೋಗ್ತಾ ಇರಬೇಕು, ಪ್ರವಾಸಿಗರಾಗಿ ಬಂದು ಅಲ್ಲೊಬ್ಬರು ಇಲ್ಲೊಬ್ಬರು ಅಷ್ಟೇ. ಅವ್ರಿಗೆ ಕಾಲಿಡೋಕ್ಕೆ ಆಗಲಿಲ್ಲ. ಆ ಕಡೆಯಿಂದ ಉತ್ತರದಿಂದ ಟಿಬೆಟ್, ಚೈನಾ ಕಡೆಯಿಂದ ಆಕ್ರಮಣಕಾರ ಅವ್ರನ್ನೂ ತಡೆದಿಟ್ಟಿದ್ದ. ಸೊ ಅಂಥ ಒಂದು ಅದ್ಭುತ ರಾಜಂದ್ರಿದ್ರು. ಇದೆಲ್ಲ ನಮ್ಮ ಇತಿಹಾಸದಲ್ಲಿ ಇಲ್ಲವೇ ಇಲ್ಲ. ಈ ಕಡೆ ನೀವು ಪೂರ್ವೋತ್ತರಕ್ಕೆ ಹೋದರೂ ಕೂಡ ಅಸ್ಸಾಮಲ್ಲಿ ಹೋಮ್ ಡೈನಾಸ್ಟಿ ಇರ್ಬೋದು, ಈ ಕಡೆ ಬಂಗಾಳದಲ್ಲಿ, ಬಾಂಗ್ಲಾದೇಶಲ್ಲಿ ಅಲ್ಲೆಲ್ಲ ಇದ್ದಂಥ ವೀರ ನರನಾರಿಯರು ಎಲ್ಲರನ್ನ ತಡೆದಿಟ್ಟಿದ್ರು. ಮತ್ತು ಅಷ್ಟು ಸುಲಭವಾಗಿ ಯಾರೂ ಬಿಟ್ಕೊಟ್ಟಿಲ್ಲ. ಆದರೆ ನಮ್ಮಲ್ಲಿರುವ ಆಂತರಿಕ ಕಲಹ, ಕೆಲವು ಫಾಲ್ಟ್ ಲೈನ್ಸ್ ಇತ್ತಲ್ಲ, ಅದನ್ನು ಬಳಸ್ಕೊಂಡು ಅವರೂ ಬಿಡಲಿಲ್ಲ. ಕ್ರಮೇಣ ನಿಧಾನವಾಗಿ ಅವರು ಕಬಳಿಸ್ತಾ ಬಂದರು. ಅಲ್ಲಿ ಇಲ್ಲಿ ಒಂದು ಕಡೆ ಈ ಕೃತಕವಾದ ಶಾಂತಿವಾದ ಇತ್ತು, ಅಹಿಂಸಾವಾದ. ಈ ಒಬ್ಬರು ನಮ್ಮ ರಾಷ್ಟ್ರದ ತುಂಬ ದೊಡ್ಡ ಮನುಷ್ಯರು ಅನ್ನೋರು ಹೇಳ್ಕೊಳ್ತಾರಲ್ಲ, ಆ ಥರದ ಅಹಿಂಸಾವಾದ ಅಂದರೆ ಏನಾದರೂ ಆಗಲಿ ಬಾಯಿ ಮುಚ್ಕೊಂಡು ನೋಡ್ತಾ ಇರು ಅಂತ. ಧರ್ಮವನ್ನು ಉಳಿಸುವ ಪ್ರಯತ್ನ ಮಾಡದೆ ಅಧರ್ಮವನ್ನು ನೋಡ್ತಾ ಕೂತ್ಕೊಳ್ಳೋದು ಅಹಿಂಸೆ ಅಲ್ಲ. ಅಹಿಂಸೆ ಅನ್ನೋದು ಧರ್ಮದ ರಕ್ಷೆ ಮಾಡಿ ಹಿಂಸೆ ಮಾಡುವಂಥವರನ್ನು ನಿರ್ನಾಮ ಮಾಡೋದ್ರ ಮೂಲಕ ಧರ್ಮದ ರಕ್ಷೆ ಮಾಡೋದು ಅಹಿಂಸೆ. ಅಹಿಂಸೆಗೆ ತುಂಬ ಉದಾತ್ತವಾದ ಅರ್ಥ ಇದೆ. ಹಾಗಾಗಿ ಆ ಕಾಲದಲ್ಲೂ ಇಲ್ಲೊಬ್ಬರು ಇದ್ದರು ಅಂತ ಈ ಢೋಂಗಿ ಅಹಿಂಸಾವಾದಿಗಳು. ಅಂದರೆ ನನ್ನಲ್ಲಿ ಐಶ್ವರ್ಯ ಇದೆ, ನನ್ನಲ್ಲಿ ಸಮೃದ್ಧಿ ಇದೆ, ಎಲ್ಲ ಇದೆ, ಏನೂ ಆಗಲ್ಲ, ಈ ಆಚೆಯಿಂದ ಬಂದವರು ಏನು ಮಾಡ್ತಾರೆ, ಎಷ್ಟು ದಿನ ಇರ್ತಾರೆ ಅಂತ ಒಂಥರ ಉಡಾಫೆಯಿಂದ ಕೇರ್ಲೆಸ್ ಆಗಿದ್ದಂಥ ಅಲ್ಲಲ್ಲಿ ಕೆಲವರಿದ್ದರು. ಇವರ ಕಾರಣದಿಂದಾಗಿ ಅಲ್ಲಲ್ಲಿ ಅವರು ಕಬಳಿಸ್ತಾ ಬಂದರು. ಇಂಥ ದುರ್ಬಲ ರಾಜಂದರು, ಯಾರು ಕ್ಷಾತ್ರವನ್ನು ಹಿಂದಿಟ್ಟು ಏನೋ ಅಹಿಂಸಾವಾದಕ್ಕೆ ಇಳ್ಕೊಂಡ್ರು, ಅಂಥ ಕೆಲವರಿಂದಾಗಿ ಇದೆಲ್ಲ ಹಾಳಾಗ್ತಾ ಬಂತು. ಹೀಗೆ ಅವರು ನಮ್ಮ ದೇಶದ ಒಳಗೆ ಬಂದು ಇಲ್ಲಿ ಒಂದು ಸ್ವಲ್ಪ ಬೇರು ಬಿಡೋಕ್ಕೆ ತುಂಬ ಶತಮಾನಗಳೇ ಆದವು. ಬಂದ ಮೇಲೂ ಕೂಡ ಒಂದು ದಿನವಾದರೂ ನೆಮ್ಮದಿಯಿಂದ ನಿದ್ರೆ ಮಾಡೋಕ್ಕೆ ನಮ್ಮ ಜನ ಬಿಟ್ಟಿಲ್ಲ ಅವ್ರಿಗೆ. ಅದು ಮುಘಲ್ರಾಗಲಿ, ಪಠಾಣ್ರಾಗಲಿ, ಬಹಮನೀಸ್ ಆಗಲಿ, ಆ ಕಡೆ ಫ್ರೆಂಚರಾಗಲಿ, ಡಚ್ಚರಾಗಲಿ, ಪೋರ್ಚುಗೀಸ್ ಆಗಲಿ, ಬ್ರಿಟಿಷರ್ಸ್ ಆಗಲಿ, ಅವ್ರು ಎಷ್ಟೇ ನಮ್ಮನ್ನು ಮೋಸ ಮಾಡಿ, ಕಬಳಿಸಿ, ಆಳಿ, ಶೋಷಿಸಿ, ದಮನ ಮಾಡಿ, ತುಳಿದು ಏನು ಮಾಡಿದ್ರು ಕೂಡ ಹೋರಾಟ ಮಾತ್ರ ನಿಲ್ಸೋಕ್ಕಾಗಲಿಲ್ಲ ಅವ್ರಿಗೆ. ಮಾಸ್ ಸ್ವಲ್ಪ ಹೆದರ್ಕೊಂಡಿದ್ದಿರ್ಬೋದು, ಅಲ್ಲಿ ಸಹಜವೇ ಅದು, ಜನಸಾಮಾನ್ಯ. ಆದರೆ ತನ್ನ ಮಧ್ಯೆ ಹೀರೋಗಳಿದ್ದೇ ಇರ್ತಾರೆ. ಮಹಾವೀರ ನರನಾರಿಯರಿದ್ದೇ ಇದ್ರು. ಝಾನ್ಸಿ ರಾಣಿ ಹೆಂಗೆ ಚಳ್ಳೆ ಹಣ್ಣು ತಿನ್ಸಿದ್ಲು. ಸೊ ತುಂಬ ಜನ ಆ ಥರ ಇದ್ದರು ನಮ್ಮಲ್ಲಿ. ಹಾಗಾಗಿ ಕಾಶಿ ವಿಶ್ವನಾಥದ ಗುಡಿ ಧ್ವಂಸವಾದಾಗಲೂ ಅಷ್ಟೇ, ಮಥುರಾ ಧ್ವಂಸವಾದಾಗಲೂ ಅಷ್ಟೇ, ಈ ಅಯೋಧ್ಯೆ ರಾಮ ಮಂದಿರ ಧ್ವಂಸವಾದಾಗಲೂ ಅಷ್ಟೇ, ಧ್ವಂಸವಾಗೋದಕ್ಕೂ ತುಂಬ ಕಷ್ಟ ಆಯಿತು. ಅವ್ರೇನು ಹಿಂಗೆ ಬಂದು ನೇರ ಹಾಳು ಮಾಡೋಕ್ಕಾಗಲಿಲ್ಲ. 100,000 ಜನ ಕೋಟೆ ಥರ ನಿಂತು ತಮ್ಮ ಪ್ರಾಣ ಕೊಟ್ಟಿದ್ದಾರೆ. ಎಷ್ಟೋ ಜನರ ರಕ್ತದ ಮೇಲೆ ಈ ನಿರ್ಣಾಮದ ಕೆಲಸ ಮಾಡಿದ್ದು ಅವರು. ಕೊನೆಗೂ ಎಷ್ಟು ಅದ್ಭುತವಾದ ದೇವಾಲಯಗಳನ್ನು ಕಟ್ಟಿದ್ರು ನಮ್ಮಲ್ಲಿ ಅಂದರೆ ಎಲ್ಲ ಕಲ್ಲಿನ ಭಾಳ ಗಟ್ಟಿ. ಒಂದೊಂದು ಗೋಡೆ ನಿಮಗೆ ಒಂದು 16 ಇಂಚು ಹಾಗೆಲ್ಲ ಇರುತ್ತೆ. ನೀವು ತುಂಬ ಹಳೆ ಗುಡಿಗಳು ನೋಡಬೇಕು. ಪುರಿ ಜಗನ್ನಾಥ್ ಒಂದು ಸಲ ಹೋಗಿ ನೋಡಿ. ಅದನ್ನು ಧ್ವಂಸ ಮಾಡೋಕ್ಕೆ ಇವತ್ತಿನ ಬಾಂಬ್ಗಳಿಗೂ ಕಷ್ಟ. ಅಂಥ ಒಂದು ಗೋಡೆಗಳು, ತುಂಬ ಭವ್ಯವಾದ, ತುಂಬ ಸುರಕ್ಷಿತವಾದ ಕೋಟೆ ಥರ ದೇವಸ್ಥಾನಗಳು ಕಟ್ತಿದ್ರು. ಆ ಆಕ್ರಮಣಕಾರರಿಗೂ ಸಾಕಾಗಿ ಕೊನೆಗೆ ಸುಟ್ಟಾಕಿ ಬರೀ ಗೋಪುರವನ್ನು ಕೆಡವಿ, ವಿಮಾನವನ್ನು ಕೆಡವಿ, ಅದ್ರ ಮೇಲೆ ಇವ್ರು ಗುಂಬಸ್ ಹಾಕ್ತಿದ್ರು. ಹಾಗಾಗಿ ಇವತ್ತು ನೀವು ಕಾಶಿಗೆ ಹೋದರೂ ಎಲ್ಲಿ ಹೋದರೂ ಬರೀ ನಮ್ಮ ದೇವತೆಗಳಿರುವ ಗೋಡೆಗಳು ಕಾಣಿಸುತ್ತೆ. ನಂದಿ ಇದೆ, ಎಷ್ಟು ಅಂತ ಮಾಡ್ತಾರೆ, ಅವ್ರಿಗೂ ಕೈಕಾಲು ಬಿದ್ದೋಗಿರಬೇಕು. ಇಷ್ಟು ಹೋರಾಟ ಅಂದಿನಿಂದಲೂ ನಡೆದಿದೆ, ಆಮೇಲೂ ಕೂಡ ನಡೆದಿದೆ. ಅದನ್ನು ನನಗೆಲ್ಲ ಸ್ಟ್ಯಾಟಿಸ್ಟಿಕ್ಸ್ ಬಾಯಲ್ಲಿಲ್ಲ, ಬಟ್ ಎಲ್ಲ ಸಿಕ್ಕತ್ತೆ ಸಾಕಷ್ಟು. ಇವಾಗ
ಸುಮಾರು ಜನ ಒಳ್ಳೊಳ್ಳೆ ನುರಿತಂಥ ಇವರು ಹಿಸ್ಟೋರಿಯನ್ಸು ಮತ್ತು ಇತಿಹಾಸ ತಜ್ಞರು ಮತ್ತು ಈ ಲಾಯರ್ಸು, ವಕೀಲರು ಅದನ್ನೆಲ್ಲ ಹಾಕ್ತಾ ಇದ್ದಾರೆ, ಓಪನ್ ಆಗಿ ಎಲ್ಲ ಕಡೆ ಈಗ ಪ್ರಕಟಪಡಿಸ್ತಾ ಇದ್ದಾರೆ. ಸ್ವಲ್ಪ ಮಾಹಿತಿ ನಮಗೂ ಎಲ್ಲ ತಲುಪ್ತಾ ಇದೆ. ಆದರೆ ಯಾವುದು ಅಥೆಂಟಿಕ್ಕು ಅಲ್ಲ ಅಂತ ನೋಡ್ಕೋಬೇಕಷ್ಟೆ. ಈ ಥರ ತುಂಬ ಹೋರಾಟಗಳು ನಡೆದಿವೆ. ಲೀಗಲ್ ಆಗಿ ಹೋರಾಟ ನಡೆದಿದೆ. ಸಾಧುಗಳು, ಸನ್ಯಾಸಿಗಳು, ಯಾತ್ರಾರ್ಥಿಗಳು ಸೇರಿ ಮಾಡಿದ್ದಾರೆ. ತುಂಬ ಥರ ನಡೆದಿದೆ. ಸೊ ಸ್ವಾತಂತ್ರ್ಯೋತ್ತರದಲ್ಲಿ ನಮ್ಮ ಮೊದಲ ಪ್ರಧಾನಿಗೆ ಇದೆಲ್ಲ ಇಂಟ್ರೆಸ್ಟ್ ಇರಲಿಲ್ಲ. ಅವ್ರಿಗೆ ಬ್ರಿಟಿಷರ್ಸ್ನ ಅವ್ರನ್ನ ಕಾಪಿ ಪೇಸ್ಟ್ ಮಾಡ್ಕೊಂಡು ವಿಲಾಸದಲ್ಲೇ ಆಗೋಯಿತು. ಅವ್ರು ಈಸಿಯಾಗಿ ಆಗೋಯಿತು. ಕಷ್ಟಪಟ್ಟು ಹೋರಾಡಿ ಪ್ರಾಣ ಕೊಟ್ಟಂಥವ್ರು ಪಾಪ ಎಲ್ಲೆಲ್ಲೋ ಇದ್ದರು. ಇವರು ಅವ್ರನ್ನ ಫ್ರೆಂಡ್ ಮಾಡಿಕೊಂಡು ಒಂಥರ ಲಾಸ್ಟ್ ವೈಸ್ರಾಯ್ ಆಫ್ ದ ಬ್ರಿಟಿಷ್ ಅನ್ನೋ ಥರ ಇದ್ದರು. ಹಾಗಾಗಿ ಅವರು ಇದಕ್ಕೆಲ್ಲ ಇಂಪಾರ್ಟೆನ್ಸ್ ಕೊಡಲಿಲ್ಲ. ಈ ದೇಶದ ಧರ್ಮ ಸಂಸ್ಕೃತಿಗಳ ಪುನರುಜ್ಜೀವನ ನನ್ನ ಕರ್ತವ್ಯ ಅಂತ ಅವ್ರಿಗೆ ಅನ್ನಿಸ್ಲೇ ಇಲ್ಲ. ಎಲ್ಲ ಹೋದರೆ ಹೋಗಲಿ, ಎಲ್ಲ ಆಚೆಯಿಂದ ಬಂದಿದ್ದೆ ಚೆನ್ನಾಗಿದೆ ಅನ್ನುವ ಹಿ ವಾಸ್ ಟೋಟ್ಲಿ ಕಲನೈಸ್ಡ್. ಅದು ಡೌಟೇ ಇಲ್ಲ ಅದ್ರ ಬಗ್ಗೆ. ಇವ್ರು ಟೆಕ್ಸ್ಟ್ ಬುಕ್ಕಲ್ಲಿ ಸುಮ್ಮನೆ ಗ್ಲೋರಿಫೈ ಮಾಡಿದ್ರೆ ಸತ್ಯ ಏನು ಮುಚ್ಚಲ್ಪಡೋದಿಲ್ಲ. ಈ ಕಾರಣದಿಂದ ಏನಾಯಿತು, ಸ್ವಾತಂತ್ರ್ಯೋತ್ತರದಲ್ಲೂ ಕೂಡ ಈ ಒಂದು ಹೋರಾಟಕ್ಕೆ ಸರ್ಕಾರದಿಂದ ಪುಷ್ಟಿ ಸಿಕ್ಕಲಿಲ್ಲ, ಆದರೆ ಜನ ಬಿಡಲಿಲ್ಲ. ಈಗ ಏನಾಗಿದೆ ಅಂದರೆ, ಈಗ ಸರ್ಕಾರ ಇರಲಿ ಬಿಡಲಿ ಅದು ಇರೆಲೆವೆಂಟ್ ನಮಗೆ. ಜನ ಹೋರಾಟಕ್ಕೆ ನಿಂತು ಬಿಡ್ತಾರೆ. ಜನರ ಬೆಂಬಲ, ಜನರ ಒಂದು ಆಶಯ ಎಷ್ಟು ಪ್ರಬಲವಾಗಿರುತ್ತೆ ಅಂದರೆ ಸರ್ಕಾರ ಸ್ಪಂದಿಸಬೇಕಾಗಿರುತ್ತೆ. ಹೀಗಾಗಿ ನಮ್ಮಲ್ಲಿ ಒಂಥರ ಅದೊಂಥರ ನಮ್ಮನ್ನು ಟಫ್ ಮಾಡಿದೆ. ಈಗ ಗೌರ್ಮೆಂಟಿಂದ ಅಪೀಸ್ಮೆಂಟ್ ಪಡೆದು ದುರ್ಬಲವಾಗುವ ಕಮ್ಯುನಿಟೀಸ್ ಒಂದಷ್ಟಿವೆ. ಸುಲಭವಾಗಿ ಬಿಟ್ಟಿಯಾಗಿ ಏನು ಸಿಕ್ಕರೆ ಅವರು ಸೋಮಾರಿಗಳಾಗ್ತಾರೆ. ನಮ್ಗೆ ಯಾರೇನೂ ಕೊಡೋಲ್ಲ ಅಂತ ಗೊತ್ತಾಗಿದೆ. ಹಾಗಾಗಿ ಒಂಥರ ಹೆಚ್ಚಿನ ಜನ ಒಂಥರ ಯಾಕೆ ಗಲಾಟೆ, ನಮ್ಮ ಪಾಡಿಗಿರೋಣ ಅಂತ ಕಣ್ಮುಚ್ಕೊಂಡಿದ್ದಾರೆ. ಅಂದರೆ ದೇಶಕ್ಕೆ ಬಂದಂಥವ್ರು ನನ್ನ ಮನೆಯೊಳಗೆ ನುಗ್ಗೋಲ್ಲ ಅನ್ನೋ ಭ್ರಾಂತಿನಲ್ಲಿ ಕೂತಿದ್ದಾರೆ ದೇಶಕ್ಕೆ ಬಂದಂಥ ಆಕ್ರಮಣಕಾರರು. ಆದರೆ ಒಂದಷ್ಟು ಜನರಿಗೆ ಗೊತ್ತಿದೆ, ಒಂದು ವರ್ದಿ ಮೈನಾರಿಟಿ, ಅವರು ಮಾತ್ರ ಹೋರಾಟ ನಿಲ್ಲಿಸಿದ, ತಮ್ಮ ಸರ್ವಸ್ವವನ್ನು ಕೊಟ್ಟಿದ್ದಾರೆ ಇದಕ್ಕೆ. ಇವತ್ತು ಜನರಿಗೆ ನಾನು ಡ್ರೀಮ್ ಕಾರ್ ತೊಗೋಬೇಕು, ಡ್ರೀಮ್ ಬಂಗ್ಲಾ ತೊಗೋಬೇಕು, ಈ ಆಸೆಗಳೆಲ್ರಿಗೂ ಇರುತ್ತೆ. ಅದನ್ನು ಪಕ್ಕಕ್ಕಿಟ್ಟು ಮೇ ರಹೂಂ ಯಾ ನಾ ರಹೂಂ, ರಾಮ ಮಂದಿರ रहना चाहिए, ಈ ಥರದ ಆ್ಯಟಿಟ್ಯೂಡ್ ಇದೆಯಲ್ಲ, ಇದು ತುಂಬ ಜನರಿಗಿದೆ. ಇಷ್ಟು ಮೆಕಾಲೆ ಎಜುಕೇಷನಲ್ಲಿ ನಮಗೆ ತಲೆ ಕೆಡಿಸಿ, ನಮಗೆ ಮಾಲ್ ಕಲ್ಚರು, ಭೋಗವಾದ, ಫೆಮಿನಿಸಮು, ವೋಕಿಸಮು, ಲೆಫ್ಟಿಸಮು ಇದನ್ನೆಲ್ಲ ತುಂಬಿ ನಮ್ಮ ದೇಶ ಧರ್ಮಗಳ ಬಗ್ಗೆ, ನಮ್ಮ ರಾಮಕೃಷ್ಣರ ಬಗ್ಗೆ ಕೆಟ್ಟ ಮಾತುಗಳು ಹೇಳಿ ಡಿಸ್ಟಾರ್ಟ್ ಮಾಡಿ, ಗೊಂದಲ ಹುಟ್ಟಿಸಿ, ಅಪನಂಬಿಕೆ ಹುಟ್ಟಿಸಿ, ಎಷ್ಟೆಲ್ಲ ಪ್ರಕ್ಷುಬ್ಧತೆಯನ್ನು, ಬಗ್ಗಡವನ್ನು ನಮ್ಮಲ್ಲಿ ಮಾಡಿದರೂ ಕೂಡ ಈ ಮಧ್ಯೆ ಕೂಡ ಇದಿಷ್ಟು ಬಗ್ಗಡಗಳ, ಇಷ್ಟು ಒಂದು ದುಷ್ಪ್ರಭಾವಗಳ ಮಧ್ಯೆ ಕೂಡ ಇದನ್ನು ನಿವಾರಿಸಿಕೊಂಡು ಸೋಪಜ್ಞವಾಗಿ ಸ್ವತಂತ್ರವಾಗಿ ಸತ್ಯವನ್ನು ತಿಳ್ಕೊಳ್ಳೋ ಮನಸ್ಸಿರುವಂಥ ಒಂದು ಧೀರ ವೀರ ವಿಚಾರವಂತರು ಇದ್ದೇ ಇದ್ದಾರೆ. ಅವ್ರಿಗೇನೂ ಸಿಕ್ಕೋದಿಲ್ಲ ಈ ಥರದ ಹೋರಾಟದಿಂದ. ಅವ್ರಿಗೆ ಸಿಕ್ಕೋದು ಏನು ಅಂದರೆ ಮೆಟೀರಿಯಲಿ, ಲೌಕಿಕವಾಗಿ ಏನೂ ಸಿಕ್ಕೋದಿಲ್ಲ. ಸರ್ಕಾರದ ಬೆಂಬಲ ಸಿಕ್ಕೋದಿಲ್ಲ, ಅಕಸ್ಮಾತ್ ಬರ್ಬೋದಾದ ಪ್ರಶಸ್ತಿಗಳು ಬರೋದಿಲ್ಲ, ಅವ್ರಿಗೆ ಮನ್ನಣೆ ಸಿಕ್ಕೋದಿಲ್ಲ, ವೇದಿಕೆ ಸಿಕ್ಕೋದಿಲ್ಲ. ಎಲ್ಲ ನ್ಯಾಷನಲಿಸ್ಟ್ ಚಾನೆಲ್ಸು ನಿಮ್ಗಳ ಥರ ಒಂದು ಸ್ವಲ್ಪ ಗುರುತಿಸಿ ಹೇಳಬೇಕು. ಅವ್ರಿಗೇನೂ ಸಿಕ್ಕೋದಿಲ್ಲ. ಅದು ವಿರುದ್ಧವಾಗಿ, ಅದಕ್ಕೆ ತದ್ವಿರುದ್ಧವಾಗಿ ಅವ್ರಿಗೆ ಅಪಾಯ ಇರುತ್ತೆ, ಜನ ಭಂಗಿಸೋದಿರುತ್ತೆ. ಅವರು ಪುಸ್ತಕ ಪಬ್ಲಿಷ್ ಮಾಡೋರು ಇರಲ್ಲ, ಇವರೇ ಪಾಪ ಇರೋ ದುಡ್ಡೆಲ್ಲ ಹಾಕಿರಬೇಕು. ನಮ್ಮ ಜನನೇ ಕೊಂಡ್ಕೊಳ್ಳಲ್ಲ. ಎಷ್ಟೋ ಜನರಿಗೆ ಓದುವ ಅಭ್ಯಾಸ ಕಡಿಮೆ ಆಗಿದೆ. ಇವರು ದೇಶ ಧರ್ಮಗಳ ಜಾಗೃತಿಗಾಗಿ ಎಷ್ಟು ಹೋರಾಡ್ತಾರೆ, ಅದೆಲ್ಲ ವೈಯಕ್ತಿಕ ತ್ಯಾಗ ಅಷ್ಟೆ. ಯಾವುದೋ ಕಾಲಕ್ಕೆ ಗುರುತಿಸ್ತಾರೋ, ರಿವಾರ್ಡ್ ಅವಾರ್ಡ್ ಬರುತ್ತೋ ಬಿಡುತ್ತೋ, ದಟ್ ಇಸ್ ಸೆಕೆಂಡ್ರಿ. ಬಟ್ ಇವರು ಮಾಡ್ತಿರೋದು ಈ ಧರ್ಮಕ್ಕಾಗಿ, ದೇಶಕ್ಕಾಗಿ, ಮಂದಿರಕ್ಕಾಗಿ. ಈ ಥರದ ಒಂದು ಸತ್ವದಲ್ಲಿ ರಾಮ ಮಂದಿರದ ಹೋರಾಟ ನಡೆದಿದೆ. ಇಲ್ಲಿ ಹೋರಾಡಿರುವ ಲಾಯರ್ಗಳನ್ನು ನೋಡಿ, ಅಥವಾ ಈ ಮುಖ್ಯವಾದ ನಿರ್ಣಯವನ್ನು ತೆಗೆದುಕೊಂಡಿರುವ ಜಡ್ಜ್ಗಳನ್ನು ನೋಡಿ, ಅವರೆಲ್ಲ ಕೂಡ ಒಂಥರ ನಿಸ್ಪೃಹತೆ ಇದ್ದವರು ಮಾತ್ರವೇ. ಎಷ್ಟೋ ವಕೀಲರು ಇವತ್ತು ದೇಶ ವಿರುದ್ಧವಾಗಿ ಕೂಡ ಮಾಡುವಂಥವ್ರಿದ್ದಾರೆ, ಚೈನಾ ಪರವಾಗಿ ಮಾಡುವಂಥವರೆಲ್ಲ ಇದ್ದಾರೆ. ಹೀಗೆಲ್ಲ ಇರುವಾಗ ನನಗಿದರಿಂದ ಗ್ಲ್ಯಾಮರೂ ಇಲ್ಲ, ಅನುಕೂಲವೂ ಇಲ್ಲ, ಅಪಾಯವೂ ಇದೆ ಅಂತ ಗೊತ್ತಿದ್ದು ಕೂಡ ಮಾಡ್ತಾರೆ ಅಂದರೆ ನಿಜಕ್ಕೂ ಅವರನ್ನು ನಾವು ನಮೋಸ್ತುತೆ ಅಂತ ಹೇಳಬೇಕಾಗತ್ತೆ. ವಯಸ್ಸಾದವರಷ್ಟೇ ಇಲ್ಲ, ಚಿಕ್ಕವರೆಲ್ಲ ಇದ್ದಾರೆ, ಚಿಕ್ಕ ವಯಸ್ಸಿನವರಿದ್ದಾರೆ. ಎಷ್ಟೋ ಜನ ಇಂಜಿನಿಯರ್ಗಳು, ಬೇರೆ ಬೇರೆ ಕ್ಷೇತ್ರದಲ್ಲಿ ಚಾರ್ಟರ್ಡ್ ಅಕೌಂಟೆಂಟ್ಸ್, ಅವರೆಲ್ಲ ಇವತ್ತು ಲಾ ಓದ್ಬಿಟ್ಟು ಇದು ನಾವೇನೋ ಒಂದು ಮಾಡಬೇಕು ಅಂತ ದೇವಸ್ಥಾನಗಳಿಗಾಗಿ, ನಮ್ಮ ದೇಶೀಯವಾದ ಒಂದು ಮಾನ್ಯುಮೆಂಟ್ಸು ಏನಿದೆ, ಕಟ್ಟಡಗಳು ಉಳಿಸ್ಬೇಕು, ಬೆಳೆಸಬೇಕು ಅಂತ ಹೇಗೆ ತುಂಬ ಹೋರಾಟ ಮಾಡ್ತಿದ್ದಾರೆ. ಆದರೆ ಎಲ್ಲದಕ್ಕೂ ಕ್ಷಣದಲ್ಲೂ ಒಂದು ಬಗ್ಗೆ ನಿರ್ಬಂಧ ತಂದಿರೋದು ಗೌರ್ಮೆಂಟ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ.
ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.